ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ವ್ಲಾಗ್ ಹಾಕೋದಕ್ಕಿಂತ ಮುಂಚೆ ಒಂದೆರಡು ಮಾತಾಡಬೇಕು ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ವ್ಲಾಗಲ್ಲಿ ಎಷ್ಟು ವೀಡಿಯೋಸ್ ಹಾಕಿದ್ರೂ ಯಾಕೋ ವ್ಯೂಸೇ ಬರ್ತಾಯಿಲ್ಲ, ಗೊತ್ತಿಲ್ಲ ಯಾಕಂತ. ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಏನು ತಪ್ಪಾಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ವ್ಯೂಸ್ ಬರುತ್ತೆ, ಕಡಿಮೆ ಬರುತ್ತೆ, ಬರೀ 20, 25, 100 ಈ ಥರನೇ ಇರೋದು. ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡಿದರೆ ಕಡಿಮೆ ವ್ಯೂಸೇ ಇರೋದು. ನನಗೆ ಯೂಟ್ಯೂಬಲ್ಲಿ ಗ್ರೋತ್ ಆಗಬೇಕಂದ್ರೆ ವ್ಯೂಸ್ ಬೇಕು ಮತ್ತು ಸಬ್ಸ್ಕ್ರೈಬರ್ಸ್ ಬೇಕು. ಅದಕ್ಕೆ ನನ್ನ ವೀಡಿಯೋಸ್ ನಾನೇನು ಅಪ್ಲೋಡ್ ಮಾಡ್ತೀನಲ್ಲ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಸರಿ ಇಲ್ಲ, ಸರಿ ಇರೋದನ್ನು, ಸರಿ ಇಲ್ಲದೆ ಇರೋದನ್ನು ಕಮೆಂಟಲ್ಲಿ ಹೇಳಿದರೆ ಸರಿ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ನನಗೂ ಯೂಟ್ಯೂಬ್ನ ಗ್ರೋತ್ ಮಾಡ್ಕೋಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತಲ್ಲ, ಆ ಥರ ನನಗೆ. ಆಮೇಲೆ ಕನ್ಸಿಸ್ಟೆನ್ಸಿ ವಿಚಾರಕ್ಕೆ ಬಂದರೆ, ನಾನು ವರ್ಕಿಂಗ್ ವುಮೆನ್ ಅದೀನಲ್ಲ, ನನಗೆ ವರ್ಕ್ ಲೋಡ್ ಜಾಸ್ತಿ ಇರೋದು, ಮತ್ತು ಫ್ಯಾಮಿಲಿ, ಮಕ್ಕಳು, ಅದು ಮನೆ ಕೆಲಸ ಎಲ್ಲ ಅಂತ ಜಾಸ್ತಿ ಇರೋದಕ್ಕೆ ನನಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಗೊತ್ತು ವ್ಯೂವರ್ಸ್ಗೆ ಕನ್ಸಿಸ್ಟೆನ್ಸಿ ತುಂಬ ಇಷ್ಟ ಆಗುತ್ತೆ. ಅವ್ರನ್ನ ಡೈಲಿ ಅಥವಾ 2 ದಿನಕ್ಕೆ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡಿದರೆ ಆ ಟೈಮ್ಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೋಡ್ತಿರ್ತಾರಂತ ಗೊತ್ತು. ಅದನ್ನೇ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿಯಾಗಿ. ಅಟ್ಲೀಸ್ಟ್ 2 ದಿನಕ್ಕಂತೂ ಮೇಲಂತೂ ನಂಗೆ ವೀಡಿಯೋ ಮಾಡಿ ಹಾಕೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು 3-4 ದಿನಕ್ಕಾದರೂ ತಪ್ಪದೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಎಲ್ಲ ಇದೆ, ಎಡಿಟ್ ಮಾಡಿ ಹಾಕ್ತೀನಿ. ಸೊ ಹಿಂಗಾಗಿ ನನ್ನ ಚಾನಲ್ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ. ಏನು ತಪ್ಪಾಗಿ ಸರಿ ಇಷ್ಟ ಆಯಿತು ಅನ್ನೋದನ್ನು ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೆ ಸಪೋರ್ಟ್ ಬೇಕು, ವ್ಯೂವರ್ಸ್ ಸಪೋರ್ಟ್ ಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ತೀನಿ. ನಮಸ್ಕಾರ. ಸರಿ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ತೋರಿಸ್ತಾ ಇರೋದು ಮೊಳಕೆ ಕಾಳು. ಯಾವುದು ಮಡಿಕೆ ಅಂದ್ಕೊಂಡ್ರೆ ಅಲ್ಲ, ಇದು ಹುರುಳಿಕಾಳನ್ನ 2 ದಿನ ನೆನೆಸಿದ್ವಿ. ಯಾಕಂದರೆ ಅದು ಗಟ್ಟಿ ಕಾಳು. ನೆನೆಸ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಕಟ್ಟಿಟ್ಟು 2 ದಿನ ಬಿಟ್ಟರೆ ಇಷ್ಟು ನೀಟಾಗಿ ಮೊಳಕೆ ಬಂದಿದೆ. ಇದರಲ್ಲಿ ಎಲ್ಲರೂ ಬೆಳಿಗ್ಗೆ ಒಂದೊಂದು ಇಡಿಕೆ, ಅವ್ರವ್ರ ಕೈಲಿ ಒಂದೊಂದು ಇಡಿಕೆ ಕಾಳನ್ನ ಹಸಿಯಾಗಿ ತಿನ್ನೋದು, ನೀರು ಕುಡಿಯೋದು. ಇನ್ನು ಈ ಕಾಳನ್ನ ಕುದಿಸಿ ಬಸಿದ್ರೆ ಕಟ್ಟು ಬರುತ್ತೆ, ಸಾರು ಮಾಡೋದು. ಉಳಿದಿದ್ದನ್ನು ಪಲ್ಯ ಮಾಡಿಕೊಂಡು ತಿಂದ್ವಿ. ಅದಾದಮೇಲೆ ನಾನು ಆ ಕಾಳಿಗೆ ಕಾಂಬಿನೇಷನ್ ಆಗಿ ತಾಲಿಪೆಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ತಾಲಿಪೆಟ್ಟನ್ನ ನಾನು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು. ತಾಲಿಪೆಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಒಂದು ಹಿಡಿ ಮೈದಾ, ಉಪ್ಪು, ಹಸಿಮೆಣಸಿನ್ಕಾಯಿ ಜಜ್ಜಿದ್ದು, ಪಾಲಕ್ ಸೊಪ್ಪು, ತೆಂಗಿನಕಾಯಿ ತುರಿ, ಕ್ಯಾರೆಟು, ಈರುಳ್ಳಿ ಮತ್ತು ಸೌತೆಕಾಯಿ, ಇಷ್ಟೆಲ್ಲದನ್ನು ಮಿಕ್ಸ್ ಮಾಡಿದರೆ ತಾಲಿಪೆಟ್ಟು ಹಿಟ್ಟು ರೆಡಿ. ಇನ್ನು ತಾಲಿಪೆಟ್ಟು ಹಿಟ್ಟು ಮಾಡಬೇಕಾದ್ರೆ ರೊಟ್ಟಿ ಸುಟ್ಟಂಗೆ ಸುಡೋಕೆ ಬರೋದಿಲ್ಲ. ಈ ರೀತಿಯಾಗಿ ಪೇಪರ್ ಮೇಲೆ ಹಾಕ್ಕೊಂಡು ತಟ್ಟಬೇಕು. ಪ್ಲಾಸ್ಟಿಕ್ಕಲ್ಲಿ ತಟ್ತಾಯಿದ್ದೀನಿ ಅಂತ ಏನು ಅಂದ್ಕೋಬೇಡಿ. ನಾನೇನು ಬಿಸಿ ಮಾಡಲ್ಲ, ಏನಿಲ್ಲ. ಇದಕ್ಕೆ ಎಣ್ಣೆ ಸವರ್ಬಿಟ್ಟು ಹಾಕಬೇಕು. ನನ್ನ ಹತ್ರ ಹೋಳಿಗೆ ಶಿಟ್ಟಿತ್ತು, ಆ್ಯಕ್ಚುಲಿ ಅದು ಸಿಗಲಿಲ್ಲ ಅಂಥೇಳಿ ನಾನು ಇದ್ರ ಮೇಲೆ ಮಾಡ್ತಾಯಿದ್ದೀನಿ. ಆ ಹಿಟ್ಟನ್ನು ಈ ರೀತಿಯಾಗಿ ತೆಳ್ಳಕ್ಕೆ ತಟ್ಕೋಬೇಕು. ತಟ್ಬಿಟ್ಟು ಹೆಂಚು ಮೇಲೆ ಬೇಯಿಸಬೇಕು. ಯಾವ ಹೆಂಚು? ಹೋಳಿಗೆ ಹೆಂಚು. ಹೋಳಿಗೆ ಹಂಚಲ್ಲಿ ಯಾಕಂತಂದರೆ ಹತ್ತೋದಿಲ್ಲ. ರೊಟ್ಟಿ ಹಂಚಿಗಿಂತ ಹೋಳಿಗೆ ಹಂಚು ತುಂಬ ಒಳ್ಳೆಯದು. ಇದಕ್ಕೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಖರ್ಚಾಗುತ್ತೆ. ನಾನು ಇಲ್ಲಿ ಬಳಸ್ತಾ ಇರೋದು ಎಣ್ಣೆ ಗಾಣದ ಎಣ್ಣೆ, ಯಾವುದೇ ರೀತಿಯ ಬ್ರ್ಯಾಂಡೆಡ್ ಎಣ್ಣೆ ಅಲ್ಲ. ಇವರು ಆಯಿಲ ಗಾಣಕ್ಕಾಗಿ ತೆಗಿತಾರಲ್ಲ, ಕೋಲ್ಡ್ ಪ್ರೆಸ್ ಆಯಿಲು, ಆ ಎಣ್ಣೆ ಇದು. ಅದು ಯಾವ ಎಣ್ಣೆ ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಪೇಪರ್ಗೆ ತಕ್ಕೊಂಡು ಹೆಂಚು ಮೇಲೆ ಹಾಕಿದರೆ ತಾಲಿಪೆಟ್ಟು ರೆಡಿ. ದೋಸೆನ ತೋರಿಸ್ದೇನಾ? ದೋಸೆನ ತೋರಿಸ್ಲಿ. ಸುಮ್ಮನೆ ಅಲ್ಲಿಂದ ಮಾಡಷ್ಟೇ, ಹಾಕೋದು. ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಮಗಳಿಗೆ ವೀಡಿಯೋ ಮಾಡಿಕೊಡು ಅಂತ ಹೇಳ್ತಾ ಇದ್ದೆ. ಸೊ ಹಂಗಾಗಿ ಅದು ಮಾತುಕತೆ ನಡೀತಾ ಇತ್ತು. ಇನ್ನು ಮುಂದೆ ನೋಡೋದಾದರೆ, ಕಲಿಸ್ಕೊಂಡಿರೋ ಹಿಟ್ಟನ್ನು ಈ ರೀತಿಯಾಗಿ ಮೊದಲೇ ಉಂಡೆ ಮಾಡಿ ಇಟ್ಕೋಬೇಕು. ಯಾಕಂದರೆ ಆಮೇಲೆ ಉಂಡೆ ಮಾಡ್ಕೊಳ್ಳೋ ಟೈಮ್ಗೂ ಇಲ್ಲಿ ಬೇಯಿಸೋ ಟೈಮ್ಗೂ ತುಂಬ ಗ್ಯಾಪ್ ಆಗೋದ್ರಿಂದ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ತಟ್ಟಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ಮೇಲೆ ಆರೋಗ್ಯಕರ, ರುಚಿಕರ, ಹೆಲ್ದಿ, ನೀವೇನಂತೀನೋ ಪೌಷ್ಟಿಕಾಂಶ ಭರಿತ
ತಾಲಿಪೆಟ್ಟು ರೆಡಿ. ಇದನ್ನು ಹಾಗೆ ತಿನ್ಬೋದು ಅಥವಾ ಪಲ್ಯದ ಜೋಡಿ, ಚಟ್ನಿ ಜೋಡಿ, ತುಪ್ಪ ಅಂತೂ ಬೆಸ್ಟ್ ಕಾಂಬಿನೇಷನ್ನು ತಿನ್ಬೋದು. ಈಗ ನಾನು ನಿಮಗೆ ಎಣ್ಣೆ ತೋರಿಸ್ತೀನಿ ಅಂತಂದು ನೋಡ್ಬೋದು. ಇದೇ ಕುಸುಬೆ ಎಣ್ಣೆ, ನಾನು ತೋರಿಸಿದ್ದು ನಿಮಗೆ ಕುಸುಬೆ ಎಣ್ಣೆ. ಇದು 5 ಲೀಟ್ರ್ ಬಾಟ್ಲಿರುತ್ತೆ. ನಾವು ಇದನ್ನು ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಂಡು ನಮಗೆ ಬೇಕಾದಾಗ ಈ ಆಯಿಲ್ ಕಂಟೈನರ್ಗೆ ಹಾಕ್ಬಿಟ್ಟು ನಾನು ಬಳಸ್ತೀನಿ. ಇನ್ನು ನಾನು ನಿಮಗೆ ಚಾಪರ್ ಬಗ್ಗೆ ಹೇಳಬೇಕಿತ್ತು. ಚಾಪರ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ 6 ವೆರೈಟಿ ಚಾಪರ್ಸ್ ಬರುತ್ತೆ. ಈ ಸ್ಲೈಡ್ಸ್ನ ಫಿಕ್ಸ್ ಮಾಡಿ ನಮಗೆ ಯಾವ ಆಕಾರದಲ್ಲಿ ಬೇಕೋ ನಾವು ಆ ರೀತಿಯಾಗಿ ಸ್ಲೈಸ್ನ ಮಾಡ್ಕೋಬೋದು. ಇದರಲ್ಲಿ 6 ಥರ ಇದೆ. ಕೊಬ್ಬರಿ ತುರಿಯೋದು ಚಿಕ್ಕದು, ದೊಡ್ಡ ಸೈಜು, ಆಮೇಲೆ ಚಿಪ್ಸ್ ಮಾಡೋದಕ್ಕೆ, ಆಮೇಲೆ ಕ್ಯಾರೆಟ್ನ ತುರಿಯೋದಕ್ಕೆ. ಈ ರೀತಿಯಾಗಿ ಒಂದು ತುರೆಮಣಿ ಅಂತ ಹೇಳ್ಬೋದು, ಮಾಡ್ರನ್ ತುರೆಮಣಿ. ಇಷ್ಟ ಆಯಿತಾ? ಇನ್ನು ಈ ಚಾಪರಲ್ಲಿ ತುರೆಮಣಿಯಲ್ಲಿ ಇವು ಪ್ಲೇಟ್ಗಳನ್ನ ಚೇಂಜ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದರ ಒಂದು ಚಾಪರ್ನ ತೊಗೊಂಡು ಉಲ್ಟಾ ರೀತಿಲಿ ಆ ಪ್ಲೇಟ್ಸ್ನ ಮೇಲೆ 2 ಹುಕ್ ಇರುತ್ತಲ್ಲ ಅಲ್ಲಿ ಜೋಡಿಸ್ಬಿಟ್ಟು ಕೆಳಗಡೆ ಒಂದು ಲಾಕ್ ಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ನೀಟಾಗಿ ಪ್ರೆಸ್ ಆಗುತ್ತೆ. ನಮಗೆ ತುರ್ಕೊಳ್ಳುವಾಗ ಯಾವುದೇ ರೀತಿ ಅದು ಕಿತ್ತು ಬರೋದಾಗಲಿ ಮಿಸ್ ಆಗೋದಾಗಲಿ ಆಗೋದಿಲ್ಲ. ಮತ್ತು ಅದನ್ನು ಹಿಂದೆ ಲಾಕ್ನ ಹಿಂಗೆ ಪ್ರೆಸ್ ಮಾಡೋದ್ರಿಂದ ಓಪನ್ ಆಗಿಬಿಡುತ್ತೆ. ಸೊ ಹೀಗಾಗಿ ಈಸಿಯಾಗಿ ಅದನ್ನು ಬಳಸ್ಕೋಬೋದು ಮತ್ತು ಕ್ಲೀನ್ ಮಾಡೋಕ್ಕೆ ಕೂಡ ತುಂಬ ಸುಲಭ. ಇನ್ನು ಈ ಸ್ಲೈಸರ್ನ ನಾನು ಎಲ್ಲಿ ತೊಗೊಂಡೆ ಅಂತ ಅಂದರೆ ಶಾಪಿಂಗ್ ಮಾಲಲ್ಲಿ, ಅಂದರೆ ಇದು ರಿಲಯನ್ಸ್ ಮಾಲಲ್ಲಿ. ಇಲ್ಲೇ ನಾವು ಶಾಪಿಂಗ್ ಹೋದಾಗ ನನಗೆ ಅದು ಸಿಕ್ಕಿದ್ದು, ಅದನ್ನು ನಾನು ನಿಮಗೆ ತೋರಿಸ್ದೆ. ಇನ್ನು ನಾವು ಏನೇನು ಗ್ರೋಸರಿ ಐಟಮ್ಸ್ನ ತೊಗೊಂಡ್ವಿ ಅಂತ ಹೇಳಿಬಿಟ್ಟು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಇನ್ನು ನಾವು ಒಂದು ಸರಿ ಗ್ರೋಸರಿ ಶಾಪಿಂಗಿಗೆ ಹೋದ್ವಿ ಅಂತಂದರೆ ಒಂದೇ ಸರಿ ಎಲ್ಲ ರೀತಿಯ ಅಡುಗೆ ಪದಾರ್ಥಗಳನ್ನ ಮನೇಲಿದ್ದರೂ ಕೂಡ ಎಕ್ಸ್ಟ್ರಾ ತೊಗೊಂಬಂದು ಸ್ಟೋರ್ ಮಾಡಿಟ್ಟಿರ್ತೀನಿ. ಯಾಕಂದರೆ ಮುಂದೆ ಬೇಕಲ್ಲ, ಮತ್ತು ಹೋಗಿ ತರೋದು ಸುಮ್ಮನೆ ಟೈಮ್ ವೇಸ್ಟು. ಅದ್ರ ಜೊತೆಗೆ ನಾನು ಮೊಸರು, ಪೇಪರ್ ಬೋಟ್, ಜ್ಯೂಸು, ಸ್ಕ್ರಬ್ಬರು, ಜಿರಳೆ ಹಿಟ್ಟು, ಈ ಥರದ್ದೆಲ್ಲನೂ ತೊಗೊಂಬಂದ್ವಿ. ಈಗ ನಿಮಗೆ ಮೊದಲು ತೋರಿಸಿದೆ ಅಲ್ಲ ಸ್ಲೈಸ್, ಅದನ್ನು ನಾವು ತೊಗೊಂಬಂದಿದ್ದು ಅಲ್ಲೇ. ಇನ್ನು ಆ ಪ್ಯಾಕೇಜ್ನ ಹಿಂದುಗಡೆ ಆ ಸ್ಲೈಸು ಯಾವುದ್ಯಾವುದಕ್ಕೆ ಯೂಸ್ ಆಗುತ್ತೆ, ಹೆಂಗೆ ಬಳಸ್ಬೋದು ಅಂತೇಳಿ ಒಂದು ಗೈಡ್ನ ಸಹ ಕೊಟ್ಟಿದ್ದರು. ಇನ್ನು ಇದೇನಪ್ಪ ಅಂತಂದರೆ, ನಾನು ಲಾಗಲ್ಲಿ ನಾನು ಖಾರ ಕುಟ್ಟಿಸಿ ಅದು ಖಾರದ ಪುಡಿನ ಹೆಂಗೆ ಸ್ಟೋರ್ ಮಾಡೋದಂತ ನಾನು ನಿಮಗೆ ಹೇಳಿದ್ದೆ. ಅದಕ್ಕಿಂತ ಮುಂಚೆ ಮೆಣಸಿನ್ಕಾಯಿನ ಒಣಗಿಸ್ಬೇಕಲ್ಲ, ಮಾಳಿಗೆ ಮೇಲೆ ತಂದು ಆ ಬಿಸಿಲಿಗೆ ಒಣಗಿಸಿ ಆ ಮೆಣಸಿನ್ಕಾಯಿ ತೆಗೆದು 2-3 ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಹೋಗಿ ಖಾರ ಹಾಕಿಸ್ಕೊಂಬಂದ್ವಿ. ನನ್ನ ನೋಡ್ಬೋದು ಆ ಬಿಸಿಲಿಗೆ, ಆ ಘಾಟಕ್ಕೆ ಸೀನಿ ನನಗಂತೂ ಮೈಯಲ್ಲಿ ಶಕ್ತಿನೇ ಇರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಅಮ್ಮ ನೋಡ್ರಿ ಆ ಬಿಸಿಲಾಗ ಕುತ್ಕೊಂಡು ನಮ್ಗೆ ಹೇಳ್ತಾಯಿದ್ರು, ಆ ಸ್ಟಿಕ್ಕರ್ ಕೂಡ ಹೆಂಗೆ ಬೇಕಾದ್ರೆ ಹಂಗೆ ಆಗೋಗ್ಬಿಟ್ಟತ್ತೆ. ಇನ್ನು ಅದೆಲ್ಲ ಆದಮೇಲೆ ನೈಟ್ ವಿಚಾರಕ್ಕೆ ಬರೋದಾದರೆ, ನಮ್ಮ ಐಶ್ವರ್ಯ ಅಂದರೆ ನನ್ನ ಮಗಳು ಸ್ಕೂಟಿ ಹೊಡೆಯೋದನ್ನು ಕಲ್ತ್ಕೊಂಡಿದ್ಲು. ಅವ್ರ ಅಪ್ಪಾಜಿ ಹೇಳ್ಕೊಟ್ಟಿದ್ರು. ಅದಕ್ಕೆ ನೈಟು ಒಂದು 10 ಗಂಟೆ ಆಗಿತ್ತು, ಯಾವ ಗಾಡಿ ಏನು ಓಡಾಡ್ತಾ ಇರಲಿಲ್ಲ, ವಾಕಿಂಗ್ ಹೋಗಿದ್ವಿ. ಅಮ್ಮ ನಾನು ನೋಡಿ ಗಾಡಿ ಹೊಡೆಯೋದು ಕಲ್ತೀನಿ ಅಂತೇಳಿ ನನಗೆ ತೋರಿಸೋದಕ್ಕಾಗಿ ಹೊರಗಡೆ ಕರ್ಕೊಂಡು ಹೋಗಿ ಗಾಡಿ ಅವ್ರ ತಮ್ಮನ ಕುಂದಿರಿಸ್ಕೊಂಡು 1-2 ರೌಂಡ್ ಹಾಕಿ ತೋರಿಸಿದ್ಲು. ನನಗಂತೂ ಖುಷಿ ಆಯಿತು. ಆದರೆ ನಾವು ಹಗಲೊತ್ತಲ್ಲಿ ಮತ್ತು ಅವಳಿಗೆ 18 ಆಗೋವರೆಗೂ ಹೊರಗಡೆ ರೋಡ್ ಮೇಲೆ ಆಯಿತು. ಅವಳಿಗೆ ಸ್ವಂತಕ್ಕಾಗಲಿ ನಾವು ಗಾಡಿ ಹೊಡೆಯೋದಕ್ಕೆ ಕೊಡೋದಿಲ್ಲ. ಇನ್ನು ಮೈಸೂರಿಗೆ ಟ್ರಿಪ್ಪಲ್ಲಿ ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ಬೇಕು ಅಂತ ಹೇಳಿದ್ನಲ್ಲ, ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಒಂದು ಶಾಪಿಂಗ್ ಬೋರ್ಡ್ ತಗೊಂಡೆ. ಇದು ನಾವು ಬಿದಿರು ಪ್ಲಾಸ್ಟಿಕ್ ಎಲ್ಲ ಬೆಳೆಸ್ತೀವಿ ಗೊತ್ತಾ, ಅದಕ್ಕಿಂತ ಇದು ಎಷ್ಟು ಬೆಟರ್ ಅಲ್ವಾ. ಅದಕ್ಕೆ ಒಂದು ವುಡನ್ ಶಾಪಿಂಗ್ ಬೋರ್ಡ್ನ ತೊಗೊಂಡೆ. ಫಿನಿಶಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇದೊಂದು ಪಿಜ್ಜಾ ಪ್ಲೇಟು. ಇದು ಮುದ್ದೆ ಮಾಡೋದಕ್ಕೂ ಬರುತ್ತೆ. ಮತ್ತು ಇದು ಮಾಡಿರೋದು ಹೋಲ್ ಕಟ್ಟಿಗೆಯಿಂದ, ಫುಲ್ಲು ಅಂದರೆ ಪೀಸ್ನ ಅಂಟಿಸ್ಬಿಟ್ಟು ಮಾಡ್ತಾರಲ್ಲ, ಹಂಗೆ ಮಾಡಿಲ್ಲ. ಫುಲ್ಲು ಒಂದು ಕಟ್ಟಿಗೆ ಹಲಿಗೆಯಿಂದನೇ ಒಂದು ಬೋರ್ಡನ್ನು ಅವರು ತಯಾರು ಮಾಡ್ಯಾರ. ಚೆನ್ನಾಗಿತ್ತು. ಇದನ್ನೊಂದು ಪರ್ಚೇಸ್ ಮಾಡಿದೆ ನಾನು. ಇನ್ನು ನೆಕ್ಸ್ಟ್ ಬರೋದಾದರೆ ಲಟ್ಟಣಿಗೆ. ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡ ಲಟ್ಟಣಿಗೆ ಇದ್ದವು. ಇದನ್ನು ಒಂದು ಚೆನ್ನಾಗಿತ್ತು ಅಂಥೇಳಿ ಚಪಾತಿಗೆ ಮಾಡೋಕ್ಕೆ ಬರಲ್ಲ, ಪೂರಿ, ಒಂದು ಸಣ್ಣ ಪುಟ್ಟ ಹಪ್ಪಳ ಈ ಥರ ತೀಡ್ಕೋಬೋದು. ಅದಕ್ಕೆ ಇದು ಒಂದು ತೊಗೊಂಡೆ ನಾನು. ಇನ್ನು ನೆಕ್ಸ್ಟ್ ತೊಗೊಂಡಿದ್ದು ಮಜ್ಜಿಗೆ ಕಡ್ಗೋಲು.
ಕಟ್ಟಿಗೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾನು ಒಂದು ಮಜ್ಜಿಗೆ ಕಡ್ಗೊಲ್ಲು ತೊಗೊಂಡೆ. ಇದಕ್ಕಿಂತ ಪುಟ್ಟ ಸೈಜಿಂದಿತ್ತು, ಅದಕ್ಕೆ ಇನ್ನೊಂದು ದೊಡ್ಡದಿರಲಿ ಬೆಣ್ಣೆ ಕಡಿಯೋಕ್ಕೆ ಬರುತ್ತೆ ಅಂತೇಳಿ ತೊಗೊಂಡು ಬಂದೆ. ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಮಾಡಿದರು. ಆಮೇಲೆ ಇದನ್ನು ಹಾಗೆ ಡೈರೆಕ್ಟಾಗಿ ಬಳಸಬಾರ್ದು, ಇದನ್ನು ಸೀಸ್ನಿಂಗ್ ಮಾಡಬೇಕು. ಅಮ್ಮ ಇದನ್ನು ಸೀಸ್ನಿಂಗ್ ಮಾಡ್ತಾರೆ. ಹೆಂಗೆ ಮಾಡಿದರು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ತೀನಿ. ಕಟ್ಟಿಗೆ ವಸ್ತುನ ತಂದು ಡೈರೆಕ್ಟಾಗಿ ಬಳಸಬಾರ್ದು. ಇದು ಒಂದು ತೊಗೊಂಡೆ. ಇನ್ನು ನೆಕ್ಸ್ಟು ಒಂದು ಬುದ್ಧ ಸ್ಟ್ಯಾಚು ಇರೋ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ. ಇದು ಕೂಡ ಎಂಬಾಸಿಂಗ್ ಡಿಸೈನಲ್ಲಿತ್ತು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಆ ಕಮಲದ ಹೂವು, ಆ ಕಲರು ಮತ್ತು ಆ ಧ್ಯಾನ ಮಾಡ್ತಾಯಿರೋ ಬುದ್ಧ ತುಂಬ ಅಟ್ರ್ಯಾಕ್ಟಿವ್ ಆಗಿ ತುಂಬ ಶಾಂತ ಸ್ವಭಾವದಲ್ಲಿ ಇಷ್ಟ ಆಯಿತು. ಸೊ ಇದು ಒಂದನ್ನು ತೊಗೊಂಡೆ ನಾನು. ಇನ್ನು ಹೋದ ವ್ಲಾಗಲ್ಲಿ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಹೇಳಿ ಒಂದು ದೊಡ್ಡ ಶಾಪಿಗೆ ಕರ್ಕೊಂಡೋಗಿದ್ದೆ ಗೊತ್ತಾ, ಮೈಸೂರು ಪಾಕ್ ಹೆಂಗೆ ಮಾಡ್ತಾರೆ ಅಂತ. ಅಲ್ಲಿ ತೊಗೊಂಡಿದ್ದಿದ್ದು. ಇದನ್ನು ನೀವು ನೋಡ್ಬೋದು. ಆ ಪ್ಯಾಕೇಜನ್ನೇ ಎಷ್ಟು ರಾಯಲ್ ಆಗಿ ಮಾಡಿದ್ದಾರೆ ಅಂದರೆ, ಕಲರು, ಅದ್ರದ್ದು ಡಿಸೈನು ಸೂಪರ್. ಮತ್ತು ಮೈಸೂರು ಪಾಕ್ ಹೆಂಗೆ ಬಂತು ಅನ್ನೋದನ್ನು ಕೂಡ ಒಂದು ಚಿಕ್ಕದಾಗಿ ಒಂದು ಮಾಹಿತಿನ ಕೂಡ ಆ ಡಬ್ಬದ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಇನ್ನು ಆ ಡಬ್ಬದ ಸುತ್ತ ಕಲರು, ಆಮೇಲೆ ಅವ್ರು ಮಾಡೋ ವೆರೈಟೀಸು ಎಲ್ಲ ಮಾಹಿತಿ ಅವರು ಕೊಟ್ಟಿದ್ದರು. ಇನ್ನು ಪ್ರಾಡಕ್ಟ್ನ ಇಂಪಾರ್ಟೆಂಟ್ ಅಂತಂದರೆ ಆ ಪ್ರಾಡಕ್ಟ್ನ ಹೆಂಗೆ ತಯಾರಿಸಿದ್ರು, ಏನೇನು ಹಾಕಿದ್ರು, ಮತ್ತು ಅದರದ್ದು ಡೇಟು, ಎಕ್ಸ್ಪೈರಿ ಎಲ್ಲ ಇತ್ತು. ಇದೇ ಅಲ್ವಾ ಇಂಪಾರ್ಟೆಂಟು. ಸೊ ಅದೆಲ್ಲ ಮಾಡಿದರು. ನಾವಲ್ಲಿ ತೊಗೊಂಡಿದ್ದು ಈ ಮೈಸೂರು ಪಾಕ್ನ. ನನಗೆ ಆ್ಯಕ್ಚುಲಿ ಅದು ಮೈಸೂರು ಪಾಕದ ಹೆಸರು ನೆನಪು ಹೋಗ್ಬಿಟ್ಟತೆ. ಈ ರೀತಿಯಾಗಿ ಪ್ಯಾಕೇಜ್ ಮಾಡಿದ್ದಾರೆ, ನೋಡ್ಬೋದು ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ಯಾರ. ಅದು ಒಂದು ಮೈಸೂರು ಪಾಕ್ನ ತೊಗೊಂಡು ನಾವು ಟೇಸ್ಟ್ ಮಾಡಿದ್ವಿ. ನನ್ನ ಗೆಸ್ ಪ್ರಕಾರ ಬಹುಶಃ ಇದು ನವಣೆ ಮೈಸೂರು ಪಾಕ್ ಇರಬೇಕು, ಗೆಸ್ ಅಷ್ಟೇ, ಪಕ್ಕ ಗೊತ್ತಿಲ್ಲ. ಆಮೇಲೆ ಎಲ್ಲರೂ ನಾವು ಮನೆಯಲ್ಲಿ ಅದನ್ನು ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ಮತ್ತು ನಾನು ಸ್ಯಾಡಿನೂ ಶಾಪಿಂಗ್ ಮಾಡಿದೆ ಅಂತ ಹೇಳಿದೆ. ಯಾವ ಸೀರೆ ಅಂತ ಹೋದ ವ್ಲಾಗಲ್ಲಿ ತೋರಿಸ್ಲಿಲ್ಲ. ನಾನು ಇದೇ ಸೀರೆನ ತೊಗೊಂಡಿದ್ದು. ಇದು ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕು. ಆದರೆ ಬಾರ್ಡ್ರಲ್ಲಿ ಗೋಲ್ಡ್ ಜರಿ, ಬೆಳ್ಳಿ ಜರಿ ಅಂತ ಬರುತ್ತಲ್ಲ, ಆ ಥರದ್ದೇನಿಲ್ಲ, ಅದು ನಾರ್ಮಲ್ ಜರಿ. ನಾನು ಒಂದು ಯೆಲ್ಲೋ ಆ್ಯಂಡ್ ಗ್ರೀನ್ ಬಾರ್ಡ್ ಇರೋ ಒಂದು ಕಾಂಬಿನೇಷನ್ ಇರೋ ಒಂದು ಸೀರೆನ ತಗೊಂಡೆ. ಇನ್ನು ಅದ್ರ ಸೆರಗು ನೋಡೋದಾದರೆ ಈ ರೀತಿ, ಸೆರಗಲ್ಲ, ಬ್ಲೌಸ್ ಬಂದಿದೆ ಸೈಡ್ಗೆ. ಇದು ಬ್ಲೌಸ್ ಪೀಸು. ಇನ್ನು ಆ ಬಾರ್ಡರಲ್ಲಿರೋ ಡಿಸೈನ್ ಮಾತ್ರ ಸೂಪರ್ ಆಗಿತ್ತು. ಅಲ್ಲಿ ಈಗ ತೋರಿಸ್ತಾ ಇರೋದು ಆ ಸ್ಯಾರಿದು ಸೆರಗು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಈ ಸಾರಿ ಬ್ಲೌಸ್ನ ಯಾವ ಡಿಸೈನಲ್ಲಿ ಹೊಲಿಸಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದ್ರದ್ದು ರೇಟ್ ಬಂದು 4,000 ಚಿಲ್ಲರೆ ಇತ್ತು. ನಮಗೆ ಡಿಸ್ಕೌಂಟ್ ಮಾಡಿ 4,000 ಕೊಟ್ಟರು. ಇದು ಆ ಸೀರೆ ಸೆರಗು. ಇನ್ನು ಮೈಸೂರು ಸಿಲ್ಕಲ್ಲಿ ಒಂದು ಬಾರ್ಡ್ರು, ಕಲರ್ ಕಾಂಬಿನೇಷನ್ನು, ಇನ್ನೊಂದು ಸೆರಗು ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ನಾನು ಕಡ್ಗೋಲ್ ತಗೊಂಡಿದ್ದೆ. ಅಮ್ಮ ಅದನ್ನು ಇದು ಸೀಸ್ನಿಂಗ್ ಮಾಡ್ತಾರಂತ ಹೇಳಿದ್ದೆ ಗೊತ್ತಾ. ನೋಡಿರಿ, ಇವಾಗ ಹೊಸ ಕಡ್ಗೋಲಿಗೆ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲಿ ಅಮ್ಮ ಏನು ಮಾಡ್ತಿದ್ದಾರಂತೆ ಅವ್ರ ಬಾಯಲ್ಲೇ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಹೋಗಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಒಳ್ಳೆಣ್ಣೆ ಅರಿಶಿನ ಪುಡಿ ಹಚ್ಚಿ ಇಲ್ಲೆಲ್ಲ ಸರ್ ಅಲ್ಲೇನು ಬೇಕಿಲ್ಲ, ಅದನ್ನ ಪಾಲಿಸ್ ಇಲ್ಲ ಸರ್ ಹೆಂಗನ ಇಲ್ಲ, ಇದು ಹಿಂಗಿರ್ಬೇಕು. ಮತ್ತು ಇಳಿತ್ತಲ್ಲ, ಹಿಂಗಿದ್ದದಕ್ಕೆ ಅರಿಶಿನ ಪುಡಿ ಒಳ್ಳೆಣ್ಣೆ ಸಾರ್ಬೇಕು, ಆಣ್ ಬಿಡಕ್ಕಲ್ಲ ಅಂತ. ಸೀಳು ಬರಕ್ಲ ಕಟ್ಟಿಗೆ. ಬಸ್ಸು ಕೊನೆಗೆ ಆಯ್ತು, ಎಂಥ ಕಟ್ಟಿಗೆ ಸಾಮಾನು ಯಾವ್ದಾನ ಆಗಲಿ. ಇದು ಮತ್ತೆ ಪಾಲಿಸ್ ಹೊಡೆದಾರಲ್ಲ, ಅದು ಬಿಟ್ಟು ಬಿಡೋದೆ, ಅದು ಅದಕ್ಕೆ ಬರಕ್ಕಲ್ಲ, ಅದು ಸೀಳಾಕಲ್ಲ, ಸೋತ ಬಿಡುತ್ತಾ, ಅದಕ್ಕೆ ಹಚ್ಚ ಹಚ್ಚಿರಿ ನಡೆಯಕ್ಕಲ್ಲ. ಹಂಗೆ ಹಿಂಗಿರ್ಬೇಕು. ಹಿಂಗಿದ್ದವಕ್ಕೆ ಸಾವ್ರಿ ಸೀಳಕ್ಕಲ್ಲ ಅಂತ ಅನ್ನೋದು. ನಮ್ಮ ಅಮ್ಮನವ್ರು ಮಾಡೋದು, ನಾವು ಮಾಡೋದು. ಎಲ್ಲೇನದ ಹೊರಗಡೆ ಕೊನೆಗೆ ತಗ್ಗೊಂಡು ಕಡ್ಗೋಲ ತಂದ್ರೆ ಅರಿಶಿನ ಪುಡಿ ಒಳ್ಳೆಣ್ಣೆ ಕಾಲಿಸಿ ಸಾವ್ರಿ ಬಿಡಕ್ಕಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡ್ಕೊಂತ, ಅದರಿಂದ ನೀವು ಮಾಡ್ಕೊಂತ ಹೋಗಕ್ಕೆ ಮುಂದೆ. ಇಲ್ಲಿ ಸರಿ ಕೆತ್ತಿಲ್ಲ ನೋಡು, ಇದ್ರಂಗೆ ಸಾಕು. ಇರ್ತದೆ ಅದಕ್ಕೆ ಕಾರಣ. ಇಲ್ಲ ಅವ್ರು ಹೆಂಗೆ ಮಾಡಕ್ಕೆ ಹೋಗ್ತಾರೆ. ಈಗ ಹಿಂಗೆ ಮ್ಯಾಲೆ ಪಾಲಿಸ್ ಹೊಡಿತಾರೆ, ಇದಕ್ಕೆ ಏನು ಮಾಡಕ್ಕೆ ಬರೋಕ್ಕಲ್ಲ. ಅದೇನು ಕಟ್ಟಿಗೆ ಹಾಕಂತೈತೆ.
ನೋಡಿ